2025-26ನೇ ಸಾಲಿನ ಕೇಂದ್ರ ಬಜೆಟ್ ಅನ್ನ ಈ ಬಾರಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸ್ತಾ ಇದ್ದಾರೆ. ಇದು ಅವರ 8ನೇ ಬಜೆಟ್ ಕೂಡ. ಇಲ್ಲಿ ವಿಶೇಷ ಏನಂದ್ರೆ 2017ನೇ ಇಸ್ವಿಗಿಂತ ಮುಂಚೆ ಫೆಬ್ರವರಿಯ ಕೊನೆಯ ದಿನದಂದು ಬಜೆಟ್ ಅನ್ನ ಮಂಡಿಸ್ತಾ ಇದ್ರು. ಆದ್ರೆ 2017ರ ನಂತರ ಈ ಕಡೆ ಅಂದ್ರೆ ಅರುಣ್ ಜೇಟ್ಲಿ ಇದ್ರ ಆ ಟೈಮಲ್ಲಿ ಫೈನಾನ್ಸ್ ಮಿನಿಸ್ಟರ್ ಅವ್ರೇನ್ ಮಾಡ್ತಾರೆ, 2017ರಿಂದ ಬಜೆಟ್ ಅನ್ನ ಫೆಬ್ರವರಿಯ ಮೊದಲ ದಿನದಂದು ಮಂಡಿಸಲು ಪ್ರಾರಂಭಿಸುತ್ತಾರೆ. ಯಾಕೆ ಅಂತ ಪ್ರಶ್ನೆ ಬರುತ್ತೆ. ವಾಟ್ ಈಸ್ ದ ರೀಸನ್? ತಮಗೆಲ್ಲ ಗೊತ್ತಿದೆ, ಆರ್ಥಿಕ ವರ್ಷ ಯಾವಾಗ ಪ್ರಾರಂಭ ಆಗುತ್ತೆ ಅಂದ್ರೆ ಏಪ್ರಿಲ್ 1ರಂದು ಪ್ರಾರಂಭ ಆಗುತ್ತೆ. ನಾವು ಫೈನಾನ್ಷಿಯಲ್ ಇಯರ್ ಅಂತ ಕರಿತೀವಿ. ಮಾರ್ಚ್ 31ಕ್ಕೆ ಕೊನೆಗೊಂಡು ಏಪ್ರಿಲ್ 1ರಂದು ಪ್ರಾರಂಭ ಆಗುತ್ತೆ. ಸೊ ಈ ಬಜೆಟ್ ನೀವು ಮಂಡನೆ ಮಾಡ್ತಿರಲ್ಲ, ಏಪ್ರಿಲ್ 1ಕ್ಕೆ ರೆಡಿ ಇರಬೇಕಿದೆ. ಯಾಕಂದ್ರೆ ಆರ್ಥಿಕ ವರ್ಷ ಪ್ರಾರಂಭ ಆಗುತ್ತೆ, ಅಲ್ಲೆಲ್ಲ ಕೆಲಸಗಳಿಗೆ ದುಡ್ಡು ಅಲೋಕೇಟ್ ಮಾಡಬೇಕಾಗುತ್ತೆ. ನೀವು ಫೆಬ್ರವರಿ ಕೊನೆಯ ದಿನದಂದು ಮಾಡಿದ್ರೆ ಅದು ಅಲೋಕೇಟ್ ಮಾಡಕ್ಕಾಗಲ್ಲ, ರೆಡಿ ಇರಲ್ಲ. ಯಾಕಂದ್ರೆ ನಾವೇನ್ ಅನ್ಕೊಂಡ್ಬಿಡ್ತೀವಿ, ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನ ಪ್ರೆಸೆಂಟ್ ಮಾಡ್ತಾರೆ, ಮಂಡನೆ ಮಾಡ್ತಾರೆ, ಮುಗಿದ ಕೆಲಸ ಅನ್ಕೋತೀವಿ. ಅಷ್ಟು ಸರಳ ಅಲ್ಲ. ಬಜೆಟ್ ಮಂಡನೆ ಮಾಡಿದ್ಮೇಲೆ ಅದ್ರ ಮೇಲೆ ಚರ್ಚೆಗಳಾಗಬೇಕು, ಅದ್ರ ಮೇಲೆ ಬಿಲ್ಗಳು ಪಾಸ್ ಆಗಬೇಕು, ರಾಜ್ಯಸಭಾ ಲೋಕಸಭಾಲೆಲ್ಲ ಅದ್ರ ಮೇಲೆ ಚರ್ಚೆ, ಪರ್ಮಿಷನ್, ಬಹಳಷ್ಟು ಕೆಲಸ ಇದೆ. ಹೀಗಾಗಿ ಸುಮಾರು 2 ತಿಂಗಳು ಸಮಯ ತಗೊಳುತ್ತೆ. ನೀವು ಫೆಬ್ರವರಿಯ ಕೊನೆಯ ದಿನದಂದು ಮಂಡನೆ ಮಾಡಿದ್ರೆ ಮುಂದೆ ಮಾರ್ಚ್ 1 ತಿಂಗಳು ಸಿಗುತ್ತೆ. ಆ ಮಾರ್ಚ್ 1 ತಿಂಗಳಲ್ಲಿ ಅದಕ್ಕೆ ಎಲ್ಲ ಕೆಲಸ ಮುಗಿಯಲ್ಲ. ಹೀಗಾಗಿ ಏಪ್ರಿಲ್ 1ಕ್ಕೆ ಬಜೆಟ್ ರೆಡಿ ಇರ್ತಿರ್ಲಿಲ್ಲ. ಆ ಸಂದರ್ಭದಲ್ಲಿ ವೋಟ್ ಆನ್ ಅಕೌಂಟು, ಆಮೇಲೆ ಫಂಡ್ಸ್ ಅಲೋಕೇಟ್ ಮಾಡೋದು ಅಲ್ಲ, ಬಹಳಷ್ಟು ಗೊಂದಲಗಳಾಗ್ತಿತ್ತು. ಆ ಗೊಂದಲಗಳನ್ನ ಸರಿಪಡಿಸಲು ಆ ಬ್ರಿಟಿಷರು ಸ್ಟಾರ್ಟ್ ಮಾಡಿದ್ರು, ಅವರು ಇದು ಸ್ಟಾರ್ಟ್ ಮಾಡಿದ್ರು. ಅವರ ಒಂದು ಸಂಪ್ರದಾಯದ ಪ್ರಕಾರ ಫೆಬ್ರವರಿಯ ಕೊನೆಯ ದಿನ ಅಂತ. ಬಟ್ ನಾವ್ ಅನ್ಕೊಂಡ್ವಿ, ಯಾಕೆ ಈ ತರ ಚೇಂಜ್ ಮಾಡ್ಬೋದಲ್ಲ ಇದನ್ನ. ಸೊ ಫೆಬ್ರವರಿ 1ಕ್ಕೆ ಮಾಡ್ಬಿಟ್ರೆ, ಅಂದ್ರೆ ಫೆಬ್ರವರಿಯ ತಿಂಗಳ ಮೊದಲ ದಿನದಂದೇ ಬಜೆಟ್ ಮಂಡನೆ ಮಾಡಿದ್ರೆ ಫೆಬ್ರವರಿ 1 ತಿಂಗಳು ಸಿಗುತ್ತಾ, ಮತ್ತೆ ಮಾರ್ಚ್ 1 ತಿಂಗಳು ಸಿಗುತ್ತೆ. 2 ತಿಂಗಳು ಸಮಯ ಸಿಗುತ್ತೆ ಈಗ. ಸೊ 2 ತಿಂಗಳಲ್ಲಿ ಪರ್ಫೆಕ್ಟ್ ಆಗಿ ಬಜೆಟ್ ನ ರೆಡಿ ಮಾಡಿಕೊಂಡು ಏಪ್ರಿಲ್ 1ರಿಂದ ಪಟ ಕೆಲಸಗಳಿಗೆ ಅಲೋಕೇಟ್ ಮಾಡೋದಕ್ಕೆ ಶುರು ಮಾಡಬಹುದು. ಆ ಹಿನ್ನೆಲೆಯಲ್ಲಿ ಈಗ ಏನ್ ಮಾಡ್ತಾ ಇದ್ದಾರೆ, ಫೆಬ್ರವರಿ 1ರಂದು ಅಥವಾ ಫೆಬ್ರವರಿ ತಿಂಗಳ ಮೊದಲ ದಿನದಂದು ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು.